ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ನೇಮಿಂಗ್ ಸೆರೆಮನಿಗೆ ರೆಡಿಯಾಗಿದ್ದೀನಿ. ಯಾರ ನೇಮಿಂಗ್ ಸೆರೆಮನಿ, ಎಲ್ಲಿತ್ತು, ಹೇಗಿತ್ತು ಎಲ್ಲವನ್ನೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಇಲ್ಲಿ ತನ್ವಿ ಕನ್ವೆನ್ಷನ್ ಹಾಲಲ್ಲಿ ನಡೀತಾ ಇದೆ ನೇಮಿಂಗ್ ಸೆರೆಮನಿ. ಯಾರ್ದದು? ನಮ್ಮ ನಾದಿನಿಯವರು ಹಸ್ಬೆಂಡ್ ಅನೂಪ್ ಇದ್ದಾರಲ್ವ, ಅವರ ಅಣ್ಣನ ಮತ್ತು ಅತ್ತಿಗೆಯ ಎರಡನೇ ಮಗು ಆದಂತಹ ಅನಘಾದು ನಾಮಕರಣ ಫಂಕ್ಷನ್. ಹೇಗಿತ್ತು? ತುಂಬ ಅದ್ಭುತವಾಗಿತ್ತು. ಸ್ನೇಹ ಅವ್ರ ತಂದೆ ಇಲ್ಲೇ ವೆಲ್ಕಮ್ ಮಾಡ್ತಿದ್ದಾರೆ ಎಲ್ಲರಿಗೂ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ 4 ಡಾಲ್ ಇದೆ ಅಲ್ವಾ, ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ಹೇಗಿದೆ ನೋಡಿ ಡೆಕೋರೇಷನ್, ತುಂಬ ಅದ್ಭುತವಾಗಿದೆ. ಹೂವಿನ ಅಲಂಕಾರ, ಹಾಗೆ ತೊಟ್ಟಲು ತುಂಬ ಮುದ್ದಾಗಿದೆ. ತೊಟ್ಲಿನ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಹೂವಿಂದ ಅಲಂಕಾರ ಮಾಡಿರುವಂಥ ತೊಟ್ಲು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಹಾಗೆ ಸ್ಟೇಜ್ ಮೇಲಿರುವಂತಹ ಡಾಲ್ಗಳು ತುಂಬ ಮುದ್ದಾಗಿ ಕಾಣ್ತಾ ಇದೆ. ಆ ಸಣ್ಣ ಸಣ್ಣ ಡಾಲ್ಗಳಿಗೆ ಸೀರೆ ಉಡಿಸಿರೋದಾಗಲಿ, ಆ ಒಡವೆ ಹಾಕಿರೋದಾಗಲಿ, ಎಲ್ಲರೂ ಅದೇ ಮಾತಾಡ್ತಾ ಇದ್ರು. ಎಷ್ಟು ಕ್ರಿಯೇಟಿವ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ಸ್ನೇಹ ಹಾಗೆ ಸ್ನೇಹನ ಮಗಳು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ. ಇಬ್ಬರದು ಮ್ಯಾಚಿಂಗ್ ಡ್ರೆಸ್ಸು ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಲ್ಯಾವೆಂಡರ್ ಕಲರು ತುಂಬ ಸೂಟ್ ಆಗ್ತಾ ಇತ್ತು ಆ ಡೆಕೋರೇಷನಿಗೆ. ಹಾಗೆ ಸ್ವಲ್ಪ ಎಲ್ಲರೂ ಬರೋಕ್ಕಿಂತ ಮುಂಚೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ಮಗಳದು ಮತ್ತು ತಾಯಿದು. ಇಲ್ಲಿ ನೋಡಿ, ಇಲ್ಲಿ ಜಿನಿ ಇನ್ನೇನು ತೊಟ್ಲು ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ನೇಹ ಅವರ ನಾದಿನಿ ಅಕ್ಷತಾ ಅವರು ತೊಟ್ಲಿನ ಅಲಂಕಾರ ಮಾಡ್ತಾ ಇದ್ದಾರೆ ಹೂವಿನಿಂದ. ಮಗುವಿನ ಅತ್ತೆ ಆದಂತಹ ಅಕ್ಷತಾ ಅವರು ಮಗುನ ತೊಟ್ಲಲ್ಲಿ ಹಾಕ್ಬಿಟ್ಟು ಏನೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ. ನಮ್ಮ ಸಂಪ್ರದಾಯದ ಪ್ರಕಾರ ಹೇಗೆ ನಡೆಯುತ್ತೆ ಆ ರೀತಿ ಮಗುನ ತೊಟ್ಲಿಗೆ ಹಾಕ್ತಾರೆ. ನೋಡಿ, ಇಲ್ಲಿ 3 ಬಾರಿ ಮಗುನ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಹೀಗೆ ತೊಟ್ಲಿಗೆ 3 ಸುತ್ತು ಬಿಟ್ಟು ತೊಟ್ಲಿಗೆ ಹಾಕಿ ತೂಗುವಂಥದ್ದು. ಅದಾದ ನಂತರ ಹೆಸರನ್ನು ಇಡುವಂತಹ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ತುಂಬ ಸಂಭ್ರಮದಿಂದ ಫಂಕ್ಷನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮಗು ತುಂಬ ಅಳ್ತಾ ಇತ್ತು. ಪ್ರತಿ ಮಕ್ಕಳಿಗೂ ಇದೊಂದು ಕಿರಿಕಿರಿ ಆದಂತಹ ಸನ್ನಿವೇಶ. ಏಕೆ ಅಂದರೆ ಎಳೆ ಮಕ್ಕಳಿರ್ತಾರೆ, ಅವರಿಗೆ ಈ ಫಂಕ್ಷನ್ನು ಇದೆಲ್ಲ ತಿಳುವಳಿಕೆ ಇರೋದಿಲ್ಲ. ಆದರೂ ಕೂಡ ನಮ್ಮ ಖುಷಿಗೋಸ್ಕರ ನಾವು ಇದನ್ನೆಲ್ಲ ಆಚರಣೆ ಮಾಡ್ತೀವಿ. ಆದರೆ ಮಗುಗೆ ಸ್ವಲ್ಪ ಕಿರಿಕಿರಿ ಆಗತ್ತೆ. ಆದರೂ ಕೂಡ ಹೆಸರಿಡಬೇಕಾದಂತಹ ಕಾರ್ಯಕ್ರಮ ನಡೆಸ್ಕೊಳ್ಳೇಬೇಕಾದಂಥದ್ದು. ಮಗು ಕೂಡ ತೊಟ್ಲಿಗೆ ಹಾಕಿದ ತಕ್ಷಣ ಸ್ವಲ್ಪ ಶಾಂತವಾಗಿದೆ. ಇವರೆಲ್ಲ ಸೇರ್ಕೊಂಡು ನನಗೇನೋ ಮಾಡ್ತಿದ್ದಾರೆ ಅನ್ನೋ ಗಾಬರಿ ಅದಕ್ಕೆ ಬೇರೆ ಪಾಪ. ತಾಯಿ ಮತ್ತು
ಅವರ ಚಿಕ್ಕಮ್ಮ ಹಾಗೆ ಅವರ ಅತ್ತೆ ಎಲ್ಲರೂ ಸುತ್ತಮುತ್ತ ನಿಂತ್ಕೊಂಡು ಮಗುನ ಶಾಂತವಾಗಿ ತೂಗ್ತಾ ಇದ್ದಾರೆ. ಅದಕ್ಕೂ ಎಲ್ಲೋ ಒಂಥರ ಭಯ, ಏನು ಮಾಡ್ತಿದ್ದಾರೆ ಇವರೆಲ್ಲ ಸೇರಿಕೊಂಡು ನನಗೆ ಅಂತ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪಾಪುವಿನ ಹೆಸರನ್ನು ರಿವೀಲ್ ಮಾಡ್ತಾರೆ. ಯಾವ ಹೆಸರು ಇಟ್ಟಿರ್ಬೋದು ಅಂತ ಎಲ್ಲರಿಗೂ ಕುತೂಹಲ. ಮಗುವಿನ ಹೆಸರು ಅನಘ ಅಂತ ಇಟ್ಟಿದ್ದಾರೆ. ಅನಘ ಅಂದರೆ ಏನು ಮೀನಿಂಗ್ ಇರ್ಬೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ, ಅನಘಾಗೆ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಹಾಗೆ ಆರೋಹಿ ಅಕ್ಕ ಆಗಬೇಕು, ಹಾಗೆ ದಾದಿ ದಾದಾ. ಇದು ಅವರ ಫುಲ್ ಫ್ಯಾಮಿಲಿ ಫೋಟೋ. ಹಾಗೆ ಒಬ್ಬರೊಬ್ಬರೇ ಯಾರೆಲ್ಲ ಬಂದು ಮಗುಗೆ ಗಿಫ್ಟ್ ಕೊಡಬೇಕು, ಹಾಗೆ ವಿಶಸ್ಗಳನ್ನು ತಿಳಿಸ್ಬೇಕು. ಒಬ್ಬರೊಬ್ಬರೇ ಸ್ಟೇಜ್ ಮೇಲೆ ಬಂದು ಎಲ್ಲ ವಿಶಸ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಇದು ಸ್ನೇಹ ಅವರ ಪೇರೆಂಟ್ಸು ಮತ್ತು ಅವರ ತಂಗಿದಿರು ಹಾಗೆ ಅವರ ತಮ್ಮ ಎಲ್ಲರೂ ಬಂದು ಗಿಫ್ಟ್ ಕೊಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸಂಭ್ರಮನ. ಪಾಪುವಿನ ನಾಮಕರಣದ ಸೆಲೆಬ್ರೇಷನ್ ತುಂಬ ಅದ್ಭುತವಾಗಿ ನಡೀತಾ ಇದೆ. ಕೆಲವೊಂದು ಫ್ಯಾಮಿಲಿ ಫೋಟೋಗಳನ್ನು ನಾನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ಮಿಸ್ ಆಗಿದ್ದೀರಾ ದಯವಿಟ್ಟು ಬೇಜಾರಾಗಬೇಡಿ. ನಾಮಕರಣಕ್ಕೆ ಬಂದಂತಹ ಪ್ರತಿ ಒಂದು ಫ್ಯಾಮಿಲಿನೂ ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಲಿಕ್ಕೆ ತುಂಬ ಲೆಂತಿ ಆಗುತ್ತೆ. ಹಾಗೆ ನನಗೆ ಯಾರೆಲ್ಲ ಗೊತ್ತಿದ್ದಾರೆ ಅಂತಹವರನ್ನು ಆದಷ್ಟು ನಾನು ವಿಡಿಯೋದಲ್ಲಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸ್ನೇಹ ಮತ್ತು ಸ್ನೇಹ ಅವರ ಹಸ್ಬೆಂಡ್ ಅಭಿ ಅವರ ರಿಲೇಟಿವ್ಸ್ ಯಾರೆಲ್ಲ ಇದ್ದಾರೆ ಅವರನ್ನು ನಾನು ವಿಡಿಯೋದಲ್ಲಿ ಆದಷ್ಟು ಫೋಕಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನೋಡಿದವರಿಗೆಲ್ಲ ಖುಷಿ ಆಗುತ್ತೆ ಅಂತ ಭಾವಿಸ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಊಟದ ವ್ಯವಸ್ಥೆ ತುಂಬ ಅದ್ಭುತವಾಗಿತ್ತು. ಶುಚಿಯಾಗಿ ಮತ್ತು ರುಚಿಯಾಗಿ ಕೂಡ ಇತ್ತು. ತುಂಬ ವೆರೈಟಿಯಾದ ಅಡುಗೆಗಳನ್ನು ಮಾಡಿಸಿದ್ರು. ದಾವಣಗೆರೆ ಅಂದರೆ ಸ್ಪೆಷಲ್ಲಾಗಿ ಹೋಳಿಗೆ ಸ್ಪೆಷಲ್ಲಾಗಿ ಬರುತ್ತೆ. ಹಾಗಾಗಿ ವಿಭಿನ್ನ ರೀತಿಯ ಹೋಳಿಗೆಗಳು, ಕಾಯಿ ಹೋಳಿಗೆ ಹಾಗೆ ಕರದಂಟು ಇದೆಲ್ಲ ಇತ್ತು. ಮುಖ್ಯವಾಗಿ ಊಟ ಬಡಿಸೋದು ಮ್ಯಾನೇಜ್ಮೆಂಟ್ ತುಂಬ ವ್ಯವಸ್ಥಿತವಾಗಿ ಇತ್ತು. ಕೇಳಿ ಕೇಳಿ ಬಡಿಸ್ತಾ ಇದ್ದರು. ಪ್ರತಿಯೊಬ್ಬರು ತುಂಬ ಖುಷಿಯಿಂದ ಊಟ ಮಾಡಿದ್ದಾರೆ. ಎಲ್ಲ ರೀತಿಯಾದಂತಹ ಅಡುಗೆಗಳು ತುಂಬ ರುಚಿಕರವಾಗಿತ್ತು. ಯಾವುದೂ ಕೂಡ ಹೆಚ್ಚಿಲ್ಲ ಕಮ್ಮಿ ಇಲ್ಲ ಅನ್ನೋ ಹಾಗಿರಲಿಲ್ಲ. ಪ್ರತಿಯೊಂದು ರುಚಿಯಾದಂತಹ ಅಡುಗೆ ವ್ಯವಸ್ಥೆ ಮಾಡಿದರು.
ಹಾಗೆ ಈ ವಿಡಿಯೋನ ಎಂಡ್ ಮಾಡುವಂತಹ ಸಮಯ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.